ಬೆಂಗಳೂರಿನ ಹೃದಯ ಭಾಗದಲ್ಲಿ ಮಧುರ ಬೇಕರಿ ಎ ಎಂಬ ಪುಟ್ಟ ಬೇಕರಿ ಇತ್ತು. ಅದರ ಮಾಲೀಕ ಯುವಕ ಮಾಧವ ತನ್ನ ಸಿಹಿ ತಿಂಡಿಗಳಿಗೆ ಹೆಸರುವಾಸಿಯಾಗಿದ್ದನು. ಆದರೆ ಅವನ ಕಣ್ಣುಗಳು ಅದಕ್ಕಿಂತ ಹೆಚ್ಚು ಮಾತನಾಡುತ್ತಿದ್ದವು. ಮಾಧವನಿಗೆ ಹನಿಕೇಕ್ ಮಾಡುವಲ್ಲಿ ವಿಶೇಷ ಪರಿಣತಿ ಇತ್ತು. ಬೇಕರಿಯ ಹತ್ತಿರದಲ್ಲೇ ವಾಸಿಸುತ್ತಿದ್ದ ಮಲ್ಲಿಕಾ ಎಂಬ ಯುವತಿ ಪ್ರತಿದಿನ ಸಂಜೆ ಅಲ್ಲಿಗೆ ಬರುತ್ತಿದ್ದಳು. ಅವಳ ನಗುವೇ ಒಂದು ಹೂವು ಅರಳಿದಂತೆ ಇರುತ್ತಿತ್ತು. ಮಲ್ಲಿಕಾ ಮತ್ತು ಮಾಧವ ನಡುವೆ ಒಂದು ಬಗೆಯ ಆಕರ್ಷಣೆ ಇತ್ತು. ಅದು ಮಾತಿನಲ್ಲಿ ವ್ಯಕ್ತವಾಗದಿದ್ದರೂ ಕಣ್ಣುಗಳು ಕತೆ ಹೇಳುತ್ತಿದ್ದವು. ಒಂದು ದಿನ ಮಲ್ಲಿಕಾ ಎಂದಿನಂತೆ ಬೇಕರಿಗೆ ಬಂದಾಗ ಮಾಧವ ಅವಳನ್ನು ಹತ್ತಿರ ಕರೆದನು. ಮಲ್ಲಿಕಾ, ನಿನಗೆ ಹನಿಕೇಕ್ ಮಾಡುವ ವಿಧಾನ ಹೇಳಿಕೊಡುತ್ತೇನೆ, ಬಾ ಒಳಗೆ ಎಂದು ಮಾಧವ ನುಡಿದ. ಮಲ್ಲಿಕಾ ನಾಚಿಕೆಯಿಂದ ಒಳಗೆ ಹೋದಳು. ಬೇಕರಿಯ ಒಳಗೆ ಮಾಧವ ಮಲ್ಲಿಕಾಗೆ ಹನಿಕೇಕ್ ಮಾಡಲು ಬೇಕಾದ ಸಾಮಗ್ರಿಗಳನ್ನು ತೋರಿಸಿದನು. ಮಲ್ಲಿಕಾ ಕುತೂಹಲದಿಂದ ಎಲ್ಲವನ್ನೂ ನೋಡುತ್ತಿದ್ದಳು. ಮಾಧವ ಅವಳಿಗೆ ಹಿಟ್ಟನ್ನು ಕಲಸುವ ವಿಧಾನ, ಸಕ್ಕರೆ ಪಾಕ ಮಾಡುವ ವಿಧಾನವನ್ನು ವಿವರಿಸಿದನು. ಮಾಧವ ಹೇಳುತ್ತಿದ್ದಂತೆ ಮಲ್ಲಿಕಾ ಅವನನ್ನೇ ನೋಡುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಪ್ರೀತಿ ಎದ್ದು ಕಾಣುತ್ತಿತ್ತು. ಮಾಧವ ಕೂಡ ಮಲ್ಲಿಕಾಳ ಕಡೆಗೆ ನೋಡಿದನು. ಇಬ್ಬರ ಕಣ್ಣುಗಳು ಮಿಲನವಾದವು. ಆ ಕ್ಷಣದಲ್ಲಿ ಜಗತ್ತೇ ನಿಂತಂತೆ ಭಾಸವಾಯಿತು. ನೋಡು, ಹೀಗೆ ಹಿಟ್ಟನ್ನು ನಾದಬೇಕು ಎಂದು ಹೇಳುತ್ತಾ ಮಾಧವ ಮಲ್ಲಿಕಾಳ ಕೈಗಳನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡನು. ಮಲ್ಲಿಕಾಳ ಮುಖ ಕೆಂಪಾಯಿತು. ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿದಳು. ನೀನು ತುಂಬಾ ಚೆನ್ನಾಗಿ ಮಾಡುತ್ತೀಯ ಮಲ್ಲಿಕಾ ಎಂದು ಮಾಧವ ಹೇಳಿದನು. ಅವನ ಧ್ವನಿಯಲ್ಲಿ ಪ್ರೀತಿ ತುಂಬಿತ್ತು. ಮಲ್ಲಿಕಾ ನಗುತ್ತಾ ಧನ್ಯವಾದಗಳು ಮಾಧವ ಎಂದಳು. ಹೀಗೆ ಹನಿಕೇಕ್ ಮಾಡುವ ನೆಪದಲ್ಲಿ ಇಬ್ಬರ ನಡುವಿನ ಬಾಂಧವ್ಯ ಬೆಳೆಯಿತು. ಬೇಕರಿಯ ಗೋಡೆಗಳ ನಡುವೆ ಪ್ರೀತಿಯ ಕತೆ ಪ್ರಾರಂಭವಾಯಿತು. ಆದರೆ ಇದು ಕೇವಲ ಪ್ರಾರಂಭ. ಮುಂದೆ ಏನಾಗುವುದು ಎಂದು ಕಾದು ನೋಡಬೇಕು. ಮಲ್ಲಿಕಾ ಪ್ರತಿದಿನ ಬೇಕರಿಗೆ ಬರುವುದು ಒಂದು ಅಭ್ಯಾಸವಾಗಿ ಮಾರ್ಪಟ್ಟಿತು. ಮಾಧವ ಕೂಡ ಅವಳಿಗಾಗಿ ಕಾತರದಿಂದ ಕಾಯುತ್ತಿದ್ದನು. ಇಬ್ಬರ ನಡುವಿನ ಮಾತುಕತೆ ಹೆಚ್ಚಾಯಿತು. ಅವರು ತಮ್ಮ ಬಾಲ್ಯದ ನೆನಪುಗಳನ್ನು, ಕನಸುಗಳನ್ನು ಹಂಚಿಕೊಳ್ಳುತ್ತಿದ್ದರು. ಒಂದು ಸಂಜೆ ಮಲ್ಲಿಕಾ ಮಾಧವನಿಗೆ ಒಂದು ಪ್ರಶ್ನೆ ಕೇಳಿದಳು. ಮಾಧವ, ನಿನಗೆ ಈ ಬೇಕರಿ ಎಷ್ಟು ಮುಖ್ಯ? ಮಾಧವ ಸ್ವಲ್ಪ ಹೊತ್ತು ಯೋಚಿಸಿ, ನನಗೆ ಇದು ಕೇವಲ ಬೇಕರಿ ಅಲ್ಲ, ನನ್ನ ಕನಸು. ಇಲ್ಲಿ ನಾನು ನನ್ನದೇ ಆದ ಜಗತ್ತನ್ನು ಸೃಷ್ಟಿಸಲು ಬಯಸುತ್ತೇನೆ ಎಂದನು. ಮಲ್ಲಿಕಾ ಅವನ ಮಾತನ್ನು ಕೇಳಿ ಸಂತೋಷಪಟ್ಟಳು. ನಾನು ನಿನ್ನ ಜೊತೆಗಿದ್ದೇನೆ ಮಾಧವ. ನಿನ್ನ ಕನಸು ನನಸಾಗಿಸಲು ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳಿದಳು. ಮಾಧವ ಮಲ್ಲಿಕಾಳ ಕಣ್ಣುಗಳಲ್ಲಿ ನೋಡಿದನು. ಅವನಿಗೆ ಅವಳ ಮೇಲೆ ಅಪಾರ ಪ್ರೀತಿ ಉಂಟಾಯಿತು. ಆ ರಾತ್ರಿ ಮಾಧವ ಮಲ್ಲಿಕಾಳ ಬಗ್ಗೆ ಯೋಚಿಸುತ್ತಾ ಮಲಗಿದನು. ಅವಳು ಅವನ ಜೀವನದಲ್ಲಿ ಬಂದಿರುವುದು ಒಂದು ವರ ಎಂದು ಅವನಿಗೆ ಅನಿಸಿತು. ಮಲ್ಲಿಕಾ ಕೂಡ ಮಾಧವನ ಬಗ್ಗೆ ಯೋಚಿಸುತ್ತಾ ನಿದ್ರೆಗೆ ಜಾರಿದಳು. ಅವರ ಪ್ರೀತಿ ಒಂದು ಹೊಸ ತಿರುವನ್ನು ಪಡೆಯಲು ಸಿದ್ಧವಾಗಿತ್ತು. ಮುಂದಿನ ದಿನ ಮಾಧವ ಮಲ್ಲಿಕಾಗೆ ಒಂದು ಉಡುಗೊರೆ ನೀಡಲು ನಿರ್ಧರಿಸಿದನು. ಅವನು ತನ್ನ ಕೈಯಿಂದ ಮಾಡಿದ ಒಂದು ವಿಶೇಷ ಹನಿಕೇಕನ್ನು ಅವಳಿಗಾಗಿ ತಯಾರಿಸಿದನು. ಆ ಹನಿಕೇಕ್ ಮೇಲೆ ಎ ಮೈ ಎಂದು ಬರೆದಿದ್ದನು. ಮಲ್ಲಿಕಾ ಬೇಕರಿಗೆ ಬಂದಾಗ ಮಾಧವ ಆ ಹನಿಕೇಕನ್ನು ಅವಳಿಗೆ ನೀಡಿದನು. ಮಲ್ಲಿಕಾ ಆಶ್ಚರ್ಯದಿಂದ ಅದನ್ನು ನೋಡಿದಳು. ಇದು ನನಗಾಗಿ ಎಂದು ಕೇಳಿದಳು. ಮಾಧವ ನಗುತ್ತಾ, ಹೌದು, ಇದು ನಿನಗಾಗಿ. ನಿನಗೆ ಇಷ್ಟವಾಗುತ್ತದೆ ಎಂದು ಭಾವಿಸುತ್ತೇನೆ ಎಂದನು. ಮಲ್ಲಿಕಾ ಹನಿಕೇಕ್ ಅನ್ನು ತೆಗೆದುಕೊಂಡು ತಿಂದಳು. ಅದು ತುಂಬಾ ರುಚಿಯಾಗಿತ್ತು. ಇದು ಅದ್ಭುತವಾಗಿದೆ ಮಾಧವ. ನೀನು ನಿಜವಾಗಿಯೂ ಪ್ರತಿಭಾವಂತ ಎಂದು ಹೇಳಿದಳು. ಮಾಧವ ಸಂತೋಷದಿಂದ ನಕ್ಕನು. ಆ ದಿನದಿಂದ ಮಲ್ಲಿಕಾ ಮತ್ತು ಮಾಧವನ ಪ್ರೀತಿ ಇನ್ನಷ್ಟು ಗಟ್ಟಿಯಾಯಿತು. ಅವರು ಪ್ರತಿಕ್ಷಣವನ್ನು ಒಟ್ಟಿಗೆ ಕಳೆಯಲು ಬಯಸುತ್ತಿದ್ದರು. ಬೇಕರಿ ಅವರ ಪ್ರೇಮಕತೆಯ ಕೇಂದ್ರಬಿಂದುವಾಗಿತ್ತು. ಆದರೆ ಅವರ ಪ್ರೀತಿ ಕೇವಲ ಬೇಕರಿಗೆ ಸೀಮಿತವಾಗಿರಲಿಲ್ಲ, ಅದು ಇಡೀ ಊರಿಗೆ ಹಬ್ಬಿತು. ಮಾಧವ ಮತ್ತು ಮಲ್ಲಿಕಾ ಅವರ ಪ್ರೀತಿ ಒಂದು ಸುಂದರ ಕತೆ. ಇದು ಕೇವಲ ಪ್ರಾರಂಭ. ಮುಂದೆ ಏನಾಗುವುದು ಎಂದು ನೋಡಲು ಕುತೂಹಲದಿಂದ ಕಾಯೋಣ. ಕಾಲಗಳು ಉರುಳಿದಂತೆ ಮಾಧವನ ಬೇಕರಿ ಇನ್ನಷ್ಟು ಪ್ರಸಿದ್ಧವಾಯಿತು. ಮಲ್ಲಿಕಾ ಅವನಿಗೆ ಎಲ್ಲ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದಳು. ಇಬ್ಬರೂ ಸೇರಿ ಬೇಕರಿಯನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದರು. ಅವರ ಪ್ರೀತಿ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತು. ಒಂದು ದಿನ ಮಾಧವ ಮಲ್ಲಿಕಾಳನ್ನು ಒಂದು ವಿಶೇಷ ಸ್ಥಳಕ್ಕೆ ಕರೆದುಕೊಂಡು ಹೋದನು. ಅದು ಒಂದು ಸುಂದರವಾದ ತೋಟ. ಅಲ್ಲಿ ಅನೇಕ ಬಣ್ಣಗಳ ಹೂವುಗಳು ಅರಳಿ ನಿಂತಿದ್ದವು. ಮಾಧವ ಮಲ್ಲಿಕಾಳ ಕೈ ಹಿಡಿದು, ಮಲ್ಲಿಕಾ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಮದುವೆಯಾಗುತ್ತೀಯಾ ಎಂದು ಕೇಳಿದನು.
ಮಲ್ಲಿಕಾ ಆಶ್ಚರ್ಯದಿಂದ ಕಣ್ಣು ತೆರೆದು ಮಾಧವನನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ತುಂಬಿದ್ದವು. ಹೌದು ಮಾಧವ, ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದಳು. ಮಾಧವ ಸಂತೋಷದಿಂದ ಮಲ್ಲಿಕಾಳನ್ನು ತಬ್ಬಿಕೊಂಡನು. ಅವರ ಮದುವೆ ಅದ್ದೂರಿಯಾಗಿ ನಡೆಯಿತು. ಇಡೀ ಊರು ಅವರ ಮದುವೆಯಲ್ಲಿ ಭಾಗವಹಿಸಿತ್ತು. ಮಾಧವ ಮತ್ತು ಮಲ್ಲಿಕಾ ಹೊಸ ಜೀವನವನ್ನು ಪ್ರಾರಂಭಿಸಿದರು. ಅವರ ಪ್ರೀತಿ ಎಲ್ಲರಿಗೂ ಮಾದರಿಯಾಯಿತು. ಬೇಕರಿ ಈಗ ಅವರ ಪ್ರೀತಿಯ ಸಂಕೇತವಾಗಿತ್ತು. ಅಲ್ಲಿ ತಯಾರಾಗುವ ಪ್ರತಿಯೊಂದು ಸಿಹಿ ತಿಂಡಿಯಲ್ಲಿ ಅವರ ಪ್ರೀತಿ ತುಂಬಿರುತ್ತಿತ್ತು. ಮಾಧವ ಮತ್ತು ಮಲ್ಲಿಕಾ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು. ಅವರ ಪ್ರೇಮಕತೆ ಎಂದಿಗೂ ಮುಗಿಯದ ಒಂದು ಸುಂದರ ಕನಸು. ಹೀಗೆ ಮಾಧವ ಮತ್ತು ಮಲ್ಲಿಕಾ ಅವರ ಪ್ರೀತಿ ಕತೆ ಮುಗಿಯಿತು. ಆದರೆ ಅವರ ಪ್ರೀತಿ ಎಂದಿಗೂ ಅಮರ. ಇದು ಪ್ರೀತಿಯ ಶಕ್ತಿ ಮತ್ತು ನಂಬಿಕೆಯ ಮಹತ್ವವನ್ನು ತೋರಿಸುತ್ತದೆ. ಇಷ್ಟ ಆಯ್ತಾ ಈ ಕತೆ? ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಇಂತಹ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ಬಾರಿ ಮತ್ತೊಂದು ಹೊಸ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಶುಭವಾಗಲಿ. ಗುಡ್ ಬೈ.